ರಾಜ್ಯಪಾಲ ಗೆಹ್ಲೋಟ್ ಅವರ ನಡೆಗೆ ತಮಿಳುನಾಡು ಸಿಎಂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಸದನದಲ್ಲಿ ನಡೆದುಕೊಂಡ ರೀತಿಗೆ ಸ್ಟಾಲಿನ್ ಬೇಸರ ವ್ಯಕ್ತಪಡಿಸ್ತಾ ಇರೋದು. ಸದನದಲ್ಲಿ ರಾಜ್ಯಪಾಲರ ಭಾಷಣವೇ ಬೇಡ ಎಂಬ ನಿಲುವು ಬಂದ್ಬಿಟ್ಟಿದ್ದಾರೆ ಅವರು. ಈ ಬಗ್ಗೆ ಸಮಾನ ಮನಸ್ಕ ಪಕ್ಷಗಳ ಜೊತೆ ಸಭೆಗೆ ಮುಂದಾಗ್ತಾ ಇರುವಂತದ್ದು ಸ್ಟಾಲಿನ್ ಸರ್ಕಾರಗಳನ್ನು ರಾಜ್ಯಪಾಲರು ನಿಯಂತ್ರಿಸುತ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳ ಇನ್ನಿತರೆ ರಾಜ್ಯಗಳ ಜೊತೆಗೆ ಸಭೆ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಇದ್ದಾರೆ. ಮುಖ್ಯಮಂತ್ರಿಗಳು ಪಕ್ಷದ ನಾಯಕರ ಜೊತೆಗೆ ಈ ಸಭೆಗೆ ಅವರು ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಆಯ್ತಲ್ಲ ನಿನ್ನೆಯ ಬೆಳವಣಿಗೆ, ಇದು ನಿನ್ನೆ ಅಲ್ಲ, ಈ ಹಿಂದೆನೂ ಕೂಡ ಆಗಿತ್ತು. ಈ ಥರ ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ ಈ ಬೆಳವಣಿಗೆ ಕೇವಲ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮಾತ್ರ ಆಗಿದ್ದಲ್ಲ ಅಥವಾ ಆಗ್ತಾ ಇರೋದಲ್ಲ. ಇದು ಕೇರಳದಲ್ಲೂ ಆಗಿದೆ, ತಮಿಳುನಾಡಿನಲ್ಲೂ ಆಗಿದೆ. ಹೀಗಿರಬೇಕಾದ್ರೆ ಅವರಿಗೊಂದಷ್ಟು ಬೇಸರ. ಇದನ್ನು ನೋಡ್ತಾ ಇದ್ರೆ ಯಾಕೋ ಸರಿ ಅನಿಸ್ತಾ ಇಲ್ಲ. ರಾಜ್ಯಪಾಲರು ಸರ್ಕಾರವನ್ನ ಫುಲ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನಿಯಂತ್ರಿಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ. ಹಾಗಾಗಿ ಇದೊಂದು ರೂಲ್ಸ್ ಇದೆಯಲ್ಲ ಸಂವಿಧಾನದಲ್ಲಿ, ರಾಜ್ಯಪಾಲರು ಬಂದು ಭಾಷಣ ಮಾಡಬೇಕು, ಭಾಷಣದ ನಂತರವೇ ಕಲಾಪಗಳ ಆರಂಭ ಆಗಬೇಕು ಅಂತ ಇದನ್ನೇ ತೆಗೆದುಹಾಕ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸಮಾನ ಮನಸ್ಕ ಅಂದರೆ ಒಂದೇ ಥರದ ಆಲೋಚನೆಯನ್ನು ಮಾಡ್ತಾ ಇರುವ, ಒಂದೇ ಪರಿಸ್ಥಿತಿಯಲ್ಲಿ ಇರುವ, ಒಂದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತಹ ನಾಯಕರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಶೀಘ್ರದಲ್ಲೇ ಸದ್ಯದಲ್ಲೇ ಚರ್ಚೆ ಮಾಡಲಿದ್ದಾರಂತೆ. ಸೊ ಚರ್ಚೆಯ ನಂತರ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದಾ, ಹೀಗೆ ರಾಜ್ಯಪಾಲರ ಭಾಷಣವನ್ನೇ ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗುತ್ತಾ, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ, ಅದಕ್ಕೆ ಯಾವ ಮಟ್ಟಿಗೆ ವಿರೋಧ ವ್ಯಕ್ತ ಆಗುತ್ತೆ, ಸಂವಿಧಾನದಲ್ಲಿ ಒಂದು ರೂಲ್ಸ್ ಇದೆ ಅಂತಂದರೆ ಆ ರೂಲ್ಸ್ಗಳನ್ನು ತೆಗೆದುಹಾಕೋದು, ಕೈ ಬಿಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಪರ ವಿರೋಧ ಎಲ್ಲವೂ ಕೂಡ ಶುರು ಆಗಿಬಿಡುತ್ತೆ.